ತನಕ. ಶ್ರೀಕಾಂತ್, ಶ್ರೀಕಾಂತ್. ಹಾಯ್ ಪ್ರಿಯಾ. ಹಾಯ್ ಶ್ರೀಕಾಂತ್, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಫೈನ್. ನಾನು ಫೋನ್ ಮಾಡಿದ್ರೆ 4 ಮಾತಲ್ಲಿ ಕಟ್ ಮಾಡ್ಬಿಡ್ತೀರಾ? ಮದುವೆ ಓಡಾಟ ಅಲ್ವಾ, ಜೊತೆಗೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ, ಫ್ರೀಯಾಗಿ ಮಾತಾಡಕ್ಕಾಗಲ್ಲ, ಅದಕ್ಕೆ. ಅರೆ ಅಕ್ಕ, ಯಾಕೆ ಹಾಗೆ ಹೋಗ್ತಿದ್ಯಾ? ಬಾ. ಪ್ರಿಯಾ, ನೀವಿಬ್ರು ಏನೋ ಏಕಾಂತದಲ್ಲಿ ಮಾತಾಡ್ತಿದ್ದೀರಿ, ನನಗೇನ್ ಕೆಲಸ? ನೀವು ಮಾತಾಡ್ಕೊಳ್ಳಿ. ಏ ಅಕ್ಕ, ಪರವಾಗಿಲ್ಲ, ಬಾ. ಅಂತ ಗುಟ್ಟೇನೂ ಇಲ್ಲ, ಬಾ ಅಕ್ಕ. ಅತ್ತೆ, ಅಣ್ಣ, ಅತ್ಗೆ, ಎಲ್ರು ಬೇಗ ಬನ್ನಿ. ಪ್ರಿಯಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕನಕಕ್ಕ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಪ್ರಿಯಾ, ಹೇಗಿದ್ಯಮ್ಮ? ಅತ್ತೆ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾ ಅತ್ತೆ, ಮದ್ವೆಗೆ ಅಂತ ನಾವು ಸ್ಯಾರಿ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿದ್ವಿ, ನಿಮ್ಗೆ ತೋರ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸೋ ಸ್ವೀಟ್. ಬಾ ಕೂತ್ಕೋ. ಪ್ರಿಯಾ, ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಕಣೆ, ನಿನಗೆ ಚೆನ್ನಾಗಿ ಒಪ್ಪತ್ತೆ. ಥ್ಯಾಂಕ್ಸ್ ಅಕ್ಕ. ಪ್ರಿಯಾ, ಹಂಗಿನ್ ಹೊಸ ತರನೇ ಇದೆ ಅಲ್ವಾ? ನೋಡ ಚಿತ್ರ, ಪ್ರಿಯಾ ಎಂತೆಂದ ಒಡವೆ ತಂದಳೆ, ನೀನ್ ನಂಗೊಂದು ಚೈನು ಕೊಡ್ಲಿಲ್ವಲ್ಲೇ? ನಿಮ್ಗೆ ನನ್ನನ್ ಕೊಟ್ಟಿದ್ದೆ ದಂಡ, ಇನ್ ಚೈನ್ ಬೇರೆ ಕೊಡ್ತಾರೆ. ಹಾ ಶ್ರೀಕಾಂತ್, ಈ ವಾಚು ಚೈನು ಎಲ್ಲ ನಿಮ್ಗೆ ತಂದಿದ್ದು, ಹೇಗಿದೆ ಅಂತ ನೋಡಿ. ವಾವ್, ಫ್ಯಾಂಟಾಸ್ಟಿಕ್. ಶ್ರೀಕಾಂತ್, ಇದೆಲ್ಲ ನಿಮ್ಗೆ ಇಷ್ಟ ಆಯ್ತಾ? ಡೆಫಿನೆಟ್ಲಿ ಪ್ರಿಯಾ, ನಿಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಶ್ರೀಕಾಂತ್, ಈ ಕ್ರೆಡಿಟ್ ಎಲ್ಲ ಹೋಗ್ಬೇಕಾಗಿರೋದು ನನ್ನ ಫ್ರೆಂಡ್ಗೆ, ನನ್ಗಲ್ಲ. ಇದನ್ನೆಲ್ಲ ಅವಳೇ ನಿಮ್ಗೋಸ್ಕರ ಸೆಲೆಕ್ಟ್ ಮಾಡಿರೋದು. ಇರಿ, ಅವಳಿಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಥ್ಯಾಂಕ್ಸ್ ಹೇಳಿ. ಹಲೋ, ನಾನ್ ಕಣೆ ಪ್ರಿಯಾ. ನನ್ನ ಹುಡುಗಿ ನಿನ್ ಸೆಲೆಕ್ಷನ್ ತುಂಬಾ ಲೈಕ್ ಮಾಡಿದ್ರು, ಅವ್ರು ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತೆ. ಇರು ಕೊಡ್ತೀನಿ. ಶ್ರೀ, ತಗೊಳ್ಳಿ. ಹಲೋ. ಹಾಯ್ ಶ್ರೀ, ಹೇಗಿದೆ ನನ್ನ ಸೆಲೆಕ್ಷನು? ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ನಾನು ಹೇಳಿಲ್ವಾ, ನನ್ನಿಂದ ನೀವು ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಅಂತ. ನಾನು ಎದುರಿಗಿಲ್ಲ ಅಂದ್ರೂ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾನೆ ಇರ್ತೀನಿ. ಶ್ರೀಕಾಂತ್, ನೀವು ನನ್ನ ಆಕ್ಸೆಸ್ ಅಲ್ಲೇ ಸುತ್ತಾನೆ ಇರಬೇಕು. ನಿಮ್ಮ ಚೈನು, ಉಂಗ್ರ, ವಾಚು ಎಲ್ಲ ನನ್ನ ಸೆಲೆಕ್ಷನ್. ನಿಮ್ಮ ಫೈನಲ್ ಸೆಲೆಕ್ಷನ್ ಕೂಡ ನಾನೇ ಆಗಿರ್ಬೇಕು. ಅದ್ ಬಿಟ್ರೆ ನಿಮಗೆ ಬೇರೆ ದಾರಿನೇ ಇಲ್ಲ. ಏನಂದ್ಲು? ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಸರಿಯಾಗಿ ಕೇಳಿಸ್ತಿರ್ಲಿಲ್ಲ, ಕಟ್ಟಾಯ್ತು. ಓ ಹೌದಾ? ಅತ್ತೆ, ಮೊನ್ನೆ ನಾವು ಪರ್ಚೇಸಿಂಗ್ ಹೋದಾಗ ಅಲ್ಲಿ ಏನಾಯ್ತು ಗೊತ್ತಾ? ಪ್ರಿಯಾ, ಪ್ರಿಯಾ. ಹಾ ಬಂದೆ ಮಾಮ್. ಬೇಗ ಬಾಮ್ಮ. ಬರ್ತಿದ್ದೀನಿ ಮಾಮ್.
ಹೇಳಿ ಮಾಮ್. ಪ್ರಿಯಾ, ದೇವ್ರಿಗೆ ನಮಸ್ಕಾರ ಮಾಡಿ ಇನ್ವಿಟೇಷನ್ ಕಾರ್ಡ್ಗೆ ಪೂಜೆ ಮಾಡಿ ಮಂಗಳಾರತಿ ಮಾಡು. ಪ್ರಿಯಾ, ಮೊದಲು ಹಣೆ ಕುಂಕುಮ ಹಚ್ಕೊ. ಮಾಮ್, ಡ್ಯಾಡ್, ಮಂಗಳಾರತಿ ತಗೊಳ್ಳಿ. ಮಾಮ್, ಡ್ಯಾಡ್, ನನಗೆ ಆಶೀರ್ವಾದ ಮಾಡಿ. ಪ್ರಿಯಾ, ದೀರ್ಘ ಸುಮಂಗಲಿಯಾಗಿ 100 ವರ್ಷ ಸುಖವಾಗಿ ಬಾಳಮ್ಮ. ಮೀನಾಕ್ಷಿ, ನಮ್ಮ ಪ್ರಿಯಾ ಎಷ್ಟೊಂದು ಬದಲಾಗಿದ್ದಾಳಲ್ವಾ? ಮಗಳೇ, ನೀನು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಭಾಗ್ಯ ಅಂತ ಹೆಸರು ಬದಲಾಯಿಸಿದ್ರು, ಆದ್ರೂ ನಿಮ್ ಸ್ವಂತ ಮಗಳಾಗೋ ಭಾಗ್ಯ ನನ್ಗಿಲ್ವಲ್ಲ ಡ್ಯಾಡ್. ಪ್ರಿಯಾ, ಅದನ್ನೆಲ್ಲ ಮರ್ತ್ಬಿಡಮ್ಮ. ಮತ್ತೆ ಮತ್ತೆ ಆ ವಿಷಯನ ಕೆತ್ಕಿ ಯಾಕೆ ನಮ್ಮ ಮನಸ್ಸಿಗೆ ನೋವು ಮಾಡ್ತೀಯಾ? ಹೌದು ಪ್ರಿಯಾ, ಒಂದು ಕ್ಷಣದ ಸಿಟ್ಟಿನಲ್ಲಿ ಮೀನಾಕ್ಷಿ ದೊಡ್ಡ ಅನರ್ಥ ಮಾಡಿಬಿಟ್ಲು. ಇಷ್ಟು ವರ್ಷಗಳು ಬದುಕಿನುದ್ದಕ್ಕೂ ಕಾಪಾಡಿಕೊಂಡು ಬಂದ ಸತ್ಯ ನಿನಗೆ ಗೊತ್ತಾಗೋಯ್ತು. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ ಮಗಳೇ. ಇಲ್ಲ ಡ್ಯಾಡ್. ಸರಿ ಪ್ರಿಯಾ, ಹೋಗು, ಬೇಗ ರೆಡಿ ಆಗ್ಬಿಟ್ ಬಾ. ನಮ್ಗೆ ತುಂಬಾ ಬೇಕಾದವ್ರಿಗೆಲ್ಲ ನಾವೇ ಖುದ್ದಾಗಿ ಹೋಗಿ ಇನ್ವಿಟೇಷನ್ಸ್ ಕೊಟ್ಬಿಡೋಣ. ಸರಿ. ನಾನು ರೆಡಿಯಾಗಿ ಬರ್ತೀನಿ. ಅಮ್ಮ, 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 ಯಾಕೆ ಹಾಕಿ ಕೂಗ್ತಾ ಇದ್ಯಾ? ಅಮ್ಮ, ನಿನ್ ನೆಕ್ಲೆಸ್ ಕಳ್ದೋಗಿದ್ಯಂತೆ, ಹೌದಾ? ಅದಾಗಿ ತುಂಬಾ ದಿನ ಆಯ್ತು, ಈಗ ಕೇಳ್ತಾ ಇದ್ಯಾ ನೀನು? ಯಶೋಧನೆ ಕದ್ದಿರ್ಬೇಕು ಅಂತ ಇವನು ಅವಳ ಮನೆಯಿಂದ ಆಚೆಗೆ ಹಾಕೋದಕ್ಕೆ ಹೋಗಿದ್ದ. ಆದ್ರೆ ಕನಕ ತಡೆದ್ಲು. ಏನೋ ಹುಡ್ಕೊಡ್ತೀನಿ ಅಂತ ಹೇಳಿದನಪ್ಪ ನಿನ್ ಗಂಡ. ಅದೇನ್ ಹುಡ್ಕೊಡ್ತಾನೋ, ನಾನಂತೂ ಅದ್ರ ಆಸೆನೆ ಬಿಟ್ಬಿಟ್ಟಿದ್ದೀನಿ. ಇಲ್ಲಮ್ಮ, ಆ ಕನಕ ಪೊಲೀಸ್ಗೆ ಹೇಳ್ತೀನಿ, ಆದ್ರೆ ಅದಾಗೆ ಸಿಗ್ಲಿ ಅಂತ ಸುಮ್ನೆ ಇದ್ದೆ. ಸಿಗ್ಲಿಲ್ವಲ್ಲ, ಇನ್ ಸುಮ್ನಿರ್ಬಾರ್ದು ಅಂತಿದ್ಲು. ಅಯ್ಯಯ್ಯೋ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳಂತ. ಲೇ ಚಿತ್ರ, ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿ. ಅಲ್ರಿ, ಅವಳು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿಮಗೇನ್ ಕಷ್ಟ? 8 ಲಕ್ಷ ರೂಪಾಯಿ ನೆಕ್ಲೆಸ್ ಸುಮ್ನೆ ಬಿಟ್ಬಿಡೋದಿಕ್ಕಾಗತ್ತಾ? ಯಾರ್ ಕತ್ತಿರೋದು ಅಂತ ಪತ್ತೆ ಹಚ್ಲಿ. ಲೇ, ಪದೇ ಪದೇ ಪೊಲೀಸ್ನವರು ನಮ್ಮ ಮನೆಗೆ ಬರ್ತಾ ಇದ್ರೆ ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗ್ತದೆ. ಪೊಲೀಸ್ನವರು ನಮ್ಮ ಮನೆಗೆ ಬರೋದು ಬೇಡ ಅಂತ ಹೇಳಿ. ನಾನ್ ಹೇಳಿದ್ರೆ ಕನಕ ಕೇಳ್ತಾಳ? ಮರ್ಯಾದೆ ಹೋಗುತ್ತೆ ಅಂತ ಕಳ್ರನ್ನ ಬಿಟ್ಬಿಡೋದಕ್ಕಾಗತ್ತಾ ರೀ? ಹಾಗಾದ್ರೆ ನನ್ ತಿಥಿ ಆಗೋದ್ ಗ್ಯಾರಂಟಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ ಈಗ? ಏಯ್, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ ತಿಥಿ ಯಾಕೋ ಆಗುತ್ತೆ? ಅಯ್ಯೋ ಅಕ್ಕ, ಆ ನೆಕ್ಲೆಸ್ ನ ಯಾರು ಕತ್ಕೊಂಡಿಲ್ಲ, ನಾನೇ ಎತ್ತಿಟ್ಟಿದ್ದೆ. ಏಯ್, ನೀನ್ ಯಾಕೋ ಎತ್ತಿಟ್ಟೆ? ನಿಂಗೇನ ಬಂದಿತ್ತು ದೊಡ್ಡ ರೋಗ? ರೀ, ಸ್ವಂತ ಅಕ್ಕನ ನೆಕ್ಲೆಸ್ ಕದ್ದಿದ್ದೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಲೇ ಚಿತ್ರ, ಅದ್ ಕದ್ದಿದ್ದಲ್ಲ ಕಣೆ. ಆ ಯಶೋಧನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಪ್ಲಾನ್ ಮಾಡಿದೆ. ಅದಕ್ಕೊಂದು ನೆವ ಬೇಕಲ್ಲ. ನೆಕ್ಲೆಸ್ ಕಳ್ತಂದ ಆರೋಪ ಹೊರಿಸಿ ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಅನ್ಕೊಂಡಿದ್ದೆ.
ಎಲ್ಲ ಕನಕ ಹಾಳು ಮಾಡ್ಬಿಟ್ಲು. ಅವಳು ಯಾಕೋ ಮನೆ ಬಿಟ್ಟು ಹೋಗ್ಬೇಕು ಅಂತ ತಪ್ಪ ಅವಳೇನ್ ಮಾಡಿದಾಳೆ? ಅಕ್ಕ, ಆ ಯಶೋದ ಮನೇಲಿದ್ರೆ ಕನಕ ಆರಾಮಾಗಿ ಮಾಮೂಲಿ ತರ ಓಡಾಡ್ಕೊಂಡಿರ್ತಾಳೆ. ಅವಳು ಕೊಬ್ಬು ಕರ್ಸೋದ್ ಹೇಗೆ ಹೇಳು? ಅದು ಅಲ್ದೆ ಮೊದ್ಲಿಂದನೂ ಆ ಯಶೋದನ ಮೇಲೆ ನನ್ಗೆ ಅನುಮಾನ ಇದೆ. ಅನುಮಾನನ? ಏನದು? ಯಶೋದ ಪ್ರಿಯಾಳ ಸೀಕ್ರೆಟ್ ಏಜೆಂಟ್ ಯಾಕೆ ಆಗಿರ್ಬಾರ್ದು? ಆ ಪ್ರಿಯಾನ ತಾನೆ ಅವಳು ನಿಲ್ಲು ಕರ್ಕೊಂಬಂದು ಸೇರಿಸಿದ್ದು. ಯಶೋದನ್ನ ಮನೆ ಬಿಟ್ಟು ಓಡಿಸಿದ್ರೆ ಒಂದೇ ಕಲ್ಲಲ್ಲಿ 2 ಅಕ್ಕಿನ ಹೊಡೆದಾಗ ಆಗುತ್ತೆ. ಈ ಮನೆಯಲ್ಲಿ 2 ಸೊಸೆಯರು ಇರ್ಬೇಕಾದ್ರೆ ಅಡ್ಗೆಯವ್ರು ಯಾಕೆ ಬೇಕು? ಅದಕ್ಕೆ ಇವರೇ ಬೇಸಾಗ್ಲಿ ಅಂತ ಈ ಪ್ಲಾನ್ ಮಾಡಿದೆ. ಏಯ್, ಬುದ್ಧಿ ಗಿದ್ದಿ ಇದೆಯೇನೋ ನಿಂಗೆ? ಪೊಲೀಸ್ನವ್ರು ಬಂದು ನಿನ್ನ ಕಳ್ಳ ಅಂತ ಹಿಡ್ಕೊಂಡು ಹೋಗಿದ್ರೆ ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಿತ್ತು. ಇನ್ನಾದ್ರೂ ಈ ಚಿಲ್ಲರೆ ಬುದ್ಧಿ ಬಿಟ್ಟು ನೆಟ್ಟಿಗಿರೋದನ್ನ ಕಲ್ತ್ಕೊ. ಮದ್ವೆ ಮನೇಲಿ ಈ ರೀತಿ ಏನಾರು ಮಾಡಿ ನಮ್ಮ ಮಾನ ಕಳ್ದಿಯಾ? ಅಯ್ಯ, ನೀನೇನಕ್ಕ ನನ್ನ ಒಳ್ಳೆ ರೌಡಿ ಶೀಟರ್ ತರ ನೋಡ್ತಾ ಇದ್ಯಾ? ನಾನ್ ನಿಮ್ಗೊಳ್ಳೇದಾಗಿ ಅಂತ ಮಾಡಿದ್ರೆ ನೀವು ನನ್ನ ತಲೆ ಮೇಲೆ ಗೂಬೆ ಕೂರಿಸಿದ್ರಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನನಗೇನಾಗಬೇಕು? ಏಯ್, ನಿಂತ್ಕೊಳ. ಹೋಗೋಕ್ಕಿಂತ ಮುಂಚೆ ಆ ನೆಕ್ಲೆಸ್ನ ನನ್ನ ಕೈ ಕೊಟ್ಬಿಟ್ಟು ಹೋಗೋ. ಸರಿ, ತಂದ್ಕೊಡ್ತೀನಿ. ಚಿತ್ರ, ಆ ನೆಕ್ಲೆಸ್ ಎಲ್ಲೋ ಮಿಸ್ಪ್ಲೇಸ್ ಆಗಿತ್ತಂತೆ, ಈಗ ಸಿಕ್ಕಿದೆ. ಪೊಲೀಸ್ ಗಿಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಕನ್ಕಂಗ್ ಹೇಳು. ಸರಿ ಅಮ್ಮ. ಪ್ರಿಯಾ, ಬೇಗ ಬನ್ನಿ, ಹೊರಡೋಣ. ಬಂದೆ ಮಾಮ್. ಮೋಹನ್, ಮೋಹನ್, ಏನ್ ಮೀನಾಕ್ಷಿ? ಮೋಹನ್, ಇಲ್ಲಿ ನೋಡಿ ಮೋಹನ್. ಅಯ್ಯೋ, ಅರ್ಧಕ್ಕರ್ಧ ಇನ್ವಿಟೇಷನ್ ಸುಟ್ಟೋಯ್ತು. ಇದಕ್ಕೆ ಬೆಂಕಿಯಾಗಿ ಹತ್ಕೊಂತು. ಎಲ್ಲ ನಮ್ ಗ್ರಹಚಾರ. ಈಗಷ್ಟೇ ಇನ್ವಿಟೇಷನ್ ಪೂಜೆ ಮಾಡಿದ್ವಿ, ಅಷ್ಟರಲ್ಲೇ ಸುಟ್ಟು ಹೋಗಿದೆ. ಎಂಥ ಅಪಶಕುನ ನಡೆದೋಯ್ತು. ಮೀನಾಕ್ಷಿ, ಇಷ್ಟು ಸಣ್ಣ ವಿಷಯಕ್ಕೆ ಅಪಶಕನ ಅದು ಇದು ಅಂದ್ಕೋಬೇಡ. ಪ್ರಿಯಾ ಮಂಗಳಾರತಿ ಮಾಡಿ ಇನ್ವಿಟೇಷನ್ ಹತ್ರ ಇಟ್ಟಿದ್ದಾಳೆ, ಗಾಳಿಗೆ ಬೆಂಕಿ ಹತ್ಕೊಂಡಿದೆ ಅಷ್ಟೇ. ಏನ್ ಪ್ರಿಯಾ ಇದು? ಎಂಥ ಕೆಲಸ ಮಾಡಿದೆ? ಮಂಗಳಾರತಿ ಮಾಡಾದ್ಮೇಲೆ ಅದನ್ನ ದೂರ ಇಡ್ಬೇಕು ತಾನೆ? ಮಾಮ್, ನಾನು ದೂರನೇ ಇಟ್ಟಿದ್ದೆ, ಬಟ್ ಇನ್ವಿಟೇಷನ್ ಕಾರ್ಡ್ ಹೇಗೆ ಸುಟ್ಟೋಯ್ತೋ ನನಗೆ ಗೊತ್ತಿಲ್ಲ. ದೂರ ಇಟ್ಟಿದ್ರೆ ಬೆಂಕಿ ಹೇಗೆ ಹತ್ಕೊಳ್ಳುತ್ತೆ? ಮೊದ್ಲಿಂದ ನಾನು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅಭ್ಯಾಸ ಇದ್ರೆ ತಾನೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಸಂಸ್ಕೃತಿ ಸಂಸ್ಕಾರನ ಬೆಳೆಸ್ಕೊಂಡಿರ್ಬೇಕು ಅಂತ. ಸೀರೆ ಹುಟ್ಟಿದ ತಕ್ಷಣ ಸಂಸ್ಕೃತಿ ನಯ ನಾಜುಕು ಎಲ್ಲ ಬಂದ್ಬಿಡಲ್ಲ. ಮೀನಾಕ್ಷಿ, ಸುಮ್ಮನೆ ಅವಳ ಮೇಲೆ ಯಾಕೆ ರೇಗ್ತೀಯಾ? ಏನೋ ಗೊತ್ತಾಗಿಲ್ಲ ಬಿಡು. ಇಲ್ಲ ಮೋಹನ್, ನನಗೆ ತುಂಬಾ ಭಯ ಆಗ್ತಿದೆ. ಈ ಮದ್ವೆನೇ ನಡೆಯಲ್ಲ ಅಂತ ಆ ಶಾಸ್ತ್ರಿಗಳು ಕಟ್ಟಿ ತುಂಡು ಮಾಡ್ದ ಹಾಗೆ ಹೇಳ್ಬಿಟ್ಟಿದ್ರು. ಆಮೇಲೆ ಇವಳ ಹೆಸರು ಬದಲಾಯಿಸಿದ್ದಾಯ್ತು. ಒಂದ್ ಕಣ್ಕ ಕಳೀತು ಅಂದ್ರೆ ಈಗ ಇನ್ವಿಟೇಷನ್ ಸುಟ್ಟು ಹೋಗಿದೆ. ಛೇ, ಈಗ ಮುಂದೆ ಇನ್ನೇನೇ ನಡೆಯುತ್ತೋ? ಮೀನಾಕ್ಷಿ, ಅಂತದ್ದೇನೂ ಆಗಲ್ಲ. ಅಲ್ಲ, ಬೆಂಕಿ ತಗಲಿದ್ರೆ ಇನ್ವಿಟೇಷನ್ ಏನೋ ಮನೆನೇ ಸುಡುತ್ತೆ. ನಮ್ಮ ಅಜಾಗರೂಕತೆಗೆ ಅಪಶಕನ ಅಶುಭ ಅಂತ ಹೇಳ್ಬಿಟ್ಟು ಗೋಳಾಡ್ಬೇಡ. ಬಾ, ಬೇಗ ಡಿಸ್ಟ್ರಿಬ್ಯೂಟ್ ಮಾಡ್ಬರೋಣ. ಇಲ್ಲ ಮೋಹನ್, ನನ್ ಮನಸ್ಸು ಸರಿ ಇಲ್ಲ. ಇವತ್ತು ನಾವು ಎಲ್ಲಿಗೂ ಹೋಗೋದು ಬೇಡ. ಪ್ರಿಯಾ, ನೀನ್ ಮೊದಲು ದೇವ್ರ ಮುಂದೆ ತಪ್ಪು ಕಾಣಿಕೆ ಇಟ್ಟು ಕೈ ಮುಗಿ ಹೋಗು. ತಗೋ, ಇವಳು ಸಮಾಧಾನಕ್ಕಾದ್ರೂ ಹೋಗಿ ನಮಸ್ಕಾರ ಮಾಡಿ ಬಾ. ಇಲ್ದಿದ್ರೆ ಇವಳು ಈ ಸ್ಥಳದಿಂದ ಕದಲಲ್ಲ. ಹೋಗು. ದೇವ್ರೆ, ಈ ಶುಭ ಕಾರ್ಯಕ್ಕೆ ಯಾವ ಅಡೆತಡೆನೂ ಇಲ್ಲದೆ ನಿರ್ವಿಘ್ನವಾಗಿ ನಡೆಯೋ ಹಾಗೆ ಮಾಡಪ್ಪ. ನಿನ್ನನ್ನೇ ನಂಬಿದ್ದೀನಿ.
ಹಾಯ್ ಮಧು, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಎಲ್ಲೋ ಹೊರಟಿರೋ ಆಗಿದೆ. ನನ್ ಮದ್ವೆ ಮಾತುಕತೆ ನಡೀತಾ ಇದ್ದಿದ್ ನಿನ್ಗೂ ಗೊತ್ತಲ್ವಾ? ಸಡನ್ ಆಗಿ ಮದ್ವೆ ಫಿಕ್ಸ್ ಆಗೋಯ್ತು. ನನ್ ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಹೋಗ್ತಾ ಇದೆ. ಫಸ್ಟ್ ಇನ್ವಿಟೇಷನ್ ಕಾರ್ಡ್ ನಿನ್ಗೆ. ಈಗೆಲ್ಲ ಕೊಟ್ರೆ ಇಸ್ಕೊಳಲ್ಲ ಅಮ್ಮ. ಮುದ್ದಾಗ್ ನನ್ನ ಹೆಸರು ಬರ್ದ್ ಕೊಟ್ರೆ ಮಾತ್ರ ತಗೊಳೋದು. ಸರಿ ಇರು ಒಂದ್ ನಿಮಿಷ. ಪ್ರಿಯಾ, ಪೆನ್ ತಾನೆ? ತಗೋ. ಥ್ಯಾಂಕ್ ಯು. ಅರೆ ಮಧು, ಇದೇನೇ ಇದು? ಸಾರಿ ಪ್ರಿಯಾ, ಪೆನ್ ಲೀಕ್ ಆಗೋಗಿದೆ. ಪರವಾಗಿಲ್ಲ, ಇನ್ವಿಟೇಷನ್ ಹಾಗೆ ಕೊಡು. ತಗೋ. ಮಧು, ಹೇಗಿದೆಯಾ ಇನ್ವಿಟೇಷನು? ಪ್ರಿಯಾ, ಇದ್ರಲ್ಲಿ ನನ್ನ ಹೆಸರು ಇರ್ಬೇಕಾಗಿತ್ತು. ಮಧು, ಏನೇ ಹೇಳ್ತಾ ಇದೀಯ ನೀನು? ಐ ಮೀನ್, ಸುಖಾಗಮನ ಬಯಸುವರು ಮಧುಮತಿ ಅಂತ ಹಾಕ್ಸಿದ್ರೆ ನಿನ್ ಗಂಟೆನಾದ್ರೂ ಹೋಗ್ತಿತ್ತ? ಓಹ್, ನೀನ್ ಇದನ್ನ ಹೇಳಿದ್ದು ನನಗೆ ಎಷ್ಟು ಶಾಕ್ ಆಗಿ ಹೋಗಿತ್ತು ಗೊತ್ತಾ? ಮಧು, ಈಗ ಇನ್ವಿಟೇಷನ್ ಡಿಸ್ಟ್ರಿಬ್ಯೂಷನ್ಗೆ ನೀನು ನನ್ನ ಜೊತೆ ಬರ್ಬೇಕು, ಓಕೆ? ನಾನ್ ಯಾಕೆ ಪ್ರಿಯಾ? ಅಡ್ರೆಸ್ ಹುಡ್ಕೋಕೆ. ಅಡ್ರೆಸ್ ಹುಡ್ಕೋಕಲ್ಲ, ಅಡ್ರೆಸ್ ತಪ್ಸೋಕೆ. ಕಮಾನ್ ಮಧು, ಲೆಟ್ಸ್ ಗೋ. ಏನಾಯ್ತೆ? ಟೈರ್ ಯಾಕೋ ಎಳಿತಾ ಇದೆ ಕಣೆ. ಏ ಪ್ರಿಯಾ, ಏನಾಯ್ತೆ? ಟೈರ್ ಪಂಚರ್ ಆಗಿದೆ ಕಣೆ. ಇವತ್ತೇ ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಅನ್ಕೊಂಡಿದ್ದೆ ಕಣೆ. ಕಾರಲ್ಲಿ ಜಾಕ್ ಬೇರೆ ಇಲ್ಲ, ಏನೇ ಮಾಡೋದು? ಪ್ರಿಯಾ, ಬೇಜಾರ್ ಮಾಡ್ಕೋಬೇಡ. ಜಾಕ್ಗಿಂತ ಇವತ್ ನಿನ್ ಲಕ್ಕೆ ಸರಿಗಿಲ್ಲ ಅನ್ಸುತ್ತೆ. ಅಂದ್ರೆ ಒಂದ್ ಒಳ್ಳೆ ಕೆಲ್ಸ ಮಾಡಕ್ ಹೊರಟಾಗ ಈ ತರ ಕಾರ್ ಟೈರ್ ಪಂಚರ್ ಆಗೋದು ಅಪಶಕ್ನ ಅಲ್ವಾ? ಆಗ ನೋಡಿದ್ರೆ ಹೆಸರು ಬರಿಬೇಕಾದ್ರೆ ಇನ್ವಿಟೇಷನ್ ಮೇಲೆ ಇಂಕ್ ಬಿತ್ತು. ಈಗ ನೋಡಿದ್ರೆ ಟೈರ್ ಪಂಚರ್ ಆಗಿದೆ. ಪ್ರಿಯಾ, ಇದೆಲ್ಲ ಒಂಥರ ಅಪಶಕ್ನ ಅನ್ಸ್ತಾ ಇಲ್ವಾ? ನನ್ ಮಾತ್ ಕೇಳು, ಇವತ್ತು ನಿನ್ ಫ್ರೆಂಡ್ಸ್ಗೆ ಇನ್ವಿಟೇಷನ್ ಹಂಚೋದ್ ಬೇಡ. ನೀನು ಮನೆಗ್ ಹೊರಡು. ಯಾಕೋ ಈ ಮದ್ವೆಗೆ ಒಂದ್ರ ಮೇಲೆ ಒಂದ್ ವಿಘ್ನ ಬರ್ತಾನೆ ಇದೆ. ಮಧು, ಈ ಅಪಶಕ್ನ, ರಾಹುಕಾಲ, ಅಮಾವಾಸ್ಯೆ ಇದನ್ನೆಲ್ಲ ನಾನ್ ನಂಬಲ್ಲ ಅಂತ ನಿನಗೆ ಗೊತ್ತು ತಾನೆ? ಆದ್ರೆ ನಿಮ್ಮಮ್ಮ ನಂಬ್ತಾರೆ. ಈಗ ನೀನ್ ನಾನು ಹೇಳೋ ಮಾತನ್ನ ಕೇಳ್ದೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಬೇಜಾರಾಗಲ್ವಾ? ನಾನು ಹೇಳೋ ಮಾತ್ ಕೇಳು. ನೋಡು, ಕಾರ್ ಇಲ್ಲೇ ಇರುತ್ತೆ. ಯಾರಾದ್ರೂ ಮೆಕ್ಯಾನಿಕ್ ನ ಕರ್ಸಿ ಕಾರ್ ರೆಡಿ ಮಾಡಿಸಿ ತಗೊಂಡು ಹೋಗೋದಿಕ್ ಹೇಳು. ನೀನೀಗ ಸೀದಾ ಮನೆಗೆ ಹೊರಡು. ಅರೆ ಪ್ರಿಯಾ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಮನೆಗೆ ಹೊರಡು ಅಂತ ಹೇಳಿದ್ನಲ್ಲ. ಆಟೋ ತಗೋ ತಗೋ. ಇವ್ನ ಸ್ವಲ್ಪ ರಾಜಾಜಿನಗರ್ ಬಿಟ್ಬಿಡಿ. ಹೋಗು ಪ್ರಿಯಾ, ಹೋಗು, ಹೊರಡು. ಬಾಯ್ ಬಾಯ್.